ಅಲ್ವಾ? ಹಾಗಾದರೆ ಮನುಷ್ಯನಿಗೆ ಇವತ್ತು ಈ ಧರ್ಮ ಮತ್ತು ಈ ಧಾರ್ಮಿಕ ಮುಖಂಡರು ಏನು ನ್ಯಾಯವಾದಂಥ ಸಮ್ಮತವಾದ ಬೋಧನೆ ಕೊಡ್ತಾ ಇದ್ದಾರೆ ಈ ದೇಶದೊಳಗಡೆ? ಏನು ಹೇಳ್ತಾ ಇದ್ದೀವಿ ಅನ್ನತಕ್ಕಂಥ, ನಿಮಗೆ ಎಂಥ ಜನ ಇದ್ದೀರಿ ನೀವು ಅಂದ್ರ, ನೀವಿಲ್ಲಿ ಕುಳಿತಿರೋರೆಲ್ಲರೂ ಭಯ ಮಿಶ್ರಿತವಾದ ವಾತಾವರಣದಲ್ಲಿ ಕುಳಿತಿದ್ದೀರಿ. ಅಪ್ಪ, ಒಂದ್ ದಿವಸ ಹುಟ್ಟದ ಮೇಲೆ ನಾವು ಸಾಯ್ತೀವಿ ಇರ್ತೀವೇನು? ಇಲ್ಲಿ ಮಾತಾಡೋ ಸ್ವಾಮಿನೂ ಸಾಯ್ತಾನ, ಕಿರೀಟ ಇಟ್ಕೊಂಡಿರೋ ಸ್ವಾಮಿನೂ ಸಾಯ್ತಾನವ, ಇರ್ತಾನೇನವ? ಇರಕ್ ಬಂದಾನೇನವ? ಏನು ಹೊರವ್ರು ಹೊರ್ತಾರೆ, ಹೊರವ್ರು ಎಗಲು ಬಾರ, ಕೂರೋರು ಕುಂಡಿ ಬಾರ ಅಂತೆ. ಹೊರವ್ರು ಹೊರಲಿ, ಅದಕ್ಕೇನು ದೊಡ್ಡ ಮಾತು. ಬದುಕಬೇಕು ಅಂತ ನಿಮಗೆ ಜೀವನದಲ್ಲಿ ಆಸೆ ಇದ್ರೆ ನೋಡ್ರಿ, ಈ ಜಗತ್ತಿನಲ್ಲಿ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಮನುಷ್ಯನಿಗೆ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕ್ರಿ? ಮನುಷ್ಯನಿಗೆ ದೇವರಿಗಿಂತ ಮುಖ್ಯವಾಗಿ ಏನು ಬೇಕಂದ್ರೆ ಅನ್ನ ಬೇಕು. ಮನುಷ್ಯನಿಗೆ ಮೊದಲು ಅನ್ನ ಬೇಕು. ಬಸವಣ್ಣ ಇದನ್ನ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಇದಕ್ಕೆ ಶಿವ ಪಂಚಾಯತ ಅಂತ ಕರೆದ ಬಸವಣ್ಣ. ಇದನ್ನ ಶಿವ ಪಂಚಾಯತ ಅಂತ ಕರೆದ. ಮನುಷ್ಯನಿಗೆ ಏನು ಬೇಕು? ಅನ್ನ ಬೇಕು. ಬದುಕಲಿಕ್ಕೆ ಇಷ್ಟು ಅರಿವು ಬೇಕು, ಮಾನ ಮುಚ್ಚಲಿಕ್ಕಷ್ಟು ಬಟ್ಟೆ ಬೇಕು, ರೋಗ ರುಜಿನ ಬಂದ್ರೆ ಇಷ್ಟು ಔಷಧಿ ಬೇಕು, ಮಲಗಲಿಕ್ಕೆ ಒಂದು ಮನೆ ಬೇಕು. ಇದು ಮನುಷ್ಯನ ಮೂಲಭೂತವಾದಂಥ ಸೌಕರ್ಯ. ಗುಡಿ ಬೇಡ, ಮಸೀದಿ ಬೇಡ, ಚರ್ಚ್ ಬೇಡ, ನಮಗೇನು ಬೇಕು? ಇವು 5 ಬೇಕು. ಅನ್ನ, ಅರಿವು, ಆಶ್ರಯ, ಔಷಧ. ಇದು 3 ಬೇಕು. ಇದು 3 ಬೇಕಂತಂದ್ರ ರೊಕ್ಕ ಬೇಕು. ರೊಕ್ಕ ಬೇಕಂದ್ರ ದುಡಿಬೇಕು. ದುಡಿದ್ರೆ ರೊಕ್ಕ ಬರ್ತದ, ಅನ್ನನೂ ಸಿಗ್ತದ, ಬಟ್ಟೆನೂ ಸಿಗ್ತದ, ಎಲ್ಲವೂ ಸಿಗ್ತದೆ, ನೆಮ್ಮದಿ ಆಗಿರಬೇಕು. ಇದನ್ನ ನೀವು ದುಡಿದು ನೀವು ಪಡ್ಕೊಳ್ಳೋದು ಬಿಟ್ಟು ಈ ಕೈ ತೋರಿಸಿದ್ರೆ ನಿಮಗೆ ಅನ್ನ ಸಿಗುತ್ತೇನೋ? ಗುಡಿಗೆ ಹೋದ್ರೆ ನಿಮಗೆ ಅನ್ನ ಸಿಗುತ್ತೇನೋ? ಅಥವಾ ಶ್ರಾವಣ ಶುಕ್ರವಾರದ ದಿವಸ ಈ ಭಾರತ ದೇಶದಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಒಂದು ಕೊಡ ತಂದು, ಒಂದು ಕಾಯಿ ಇಟ್ಟು, ಸೀರೆ ಉಡಿಸಿ, ಮನೆಯಲ್ಲಿರೋ ಬಂಗಾರ ಎಲ್ಲ ಹಾಕಿ, ಶ್ರಾವಣ ಶುಕ್ರವಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬೇಗ ಬೇಗನೆ ಬಂದು ನಮ್ಮ ಟ್ರೆಜರಿ ಒಳಗೆ ಸೇರಮ್ಮ. ಅಪ್ಪನ ಪೂಜೆ ಮಾಡಿ ಬಿಡೋದ್ರಿ. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೇರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತಾನೆ ಯಾರು ಗೊತ್ತಿಲ್ಲ. ಜಪಾನ್ ದೇಶದವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೇರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಗೊತ್ತು. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೂಲಿ ಲಕ್ಷ್ಮಿ. ಏನ್ ಜಗತ್ತದ ಜನರನ್ನ ನಿಮ್ಮನ್ನ ಹೆಂಗಿಟ್ಟಾರ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದಂತ. ತಮ್ಮ ಭಾರತ ಕಾಶ್ಮೀರದ ಕನ್ಯಾಕುಮಾರಿ ಇವರು ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ. ಜಪಾನ್ ಮತ್ತು ಅಮೆರಿಕ ಬೇರೆ ದೇಶಗಳಲ್ಲಿ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ. ದೇಶದಲ್ಲಿ ದುಡಿದ್ರು ನಿಮ್ಮಂತ ಭಾರತ ದೇಶಕ್ಕೆ ಸಾಲ ಕೊಡ್ತಾರೆ. ಮನುಷ್ಯರಿಗೂ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದು ಕಲಿಸಿರಲ್ಲೋ ಪೂಜಾರಿಗಳ. ಯಾವುದು ದೇಶ ಇದು? ಯಾವುದ್ರಿ ದೇಶ? ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ, ಮಸೀದಿಂದನೋ, ಮಂದಿರದಿಂದನೋ? ಅದಕ್ಕೆ ಬಸವಣ್ಣ ಬರದ ಎಷ್ಟು ಸುಂದರವಾದ ರಚನೆಯಾದಂಥ ವಚನವನ ಬರದ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ನಾವು ರೈತರನ್ನ ದೇವರನ್ನ ತೊಳೆದು ಹೋಗ್ಲಿ, ರೈತರನ್ನ ಮರ್ತೋ, ಕೆಲಸ ಮರ್ತೋ, ಕಾಯಕ ಮರ್ತೋ, ದಯಮಾಡಿ ನಿಮ್ಮ ಇಲ್ಲಿ ಕುಂತಿರೋ ಭಾಳ ಜನ ಗಂಡಸರಿದ್ರಿ, ಹೆಣ್ಮಕ್ಳು ಕಡಿಮೆ ಇದ್ರಿ. ನಿಮ್ಮ ಹೆಣ್ಮಕ್ಳಿಗೆ ದೇವರು ಖರ್ಚು ಮಾಡೋ ರೊಕ್ಕನ ಪ್ರತಿದಿನ ಪಿಗ್ಮಿ ಹಾಕಕ್ಕೆ ಕೇಳ್ರಿ. ವರ್ಷಕ್ಕೆ 4 ಬಿಲ್ವಾರ ಮಾಡಿಸ್ಕೊಳ್ಬೋದು. ಎಷ್ಟು ಮಾಡಿಸ್ಕೋಬೋದು? ಬಂಗಾರ ಮಾಡಿಸ್ಕೋಬೋದ್ರಿ. ದೇವ್ರು ಕೊಡೋ ರೊಕ್ಕನ ಅವ ಏನು ಕೇಳತ್ತಾನವ? ಬಾಳೆಹಣ್ಣು ಕೊಟ್ಟಿರೋದು ನಿನಗೆ ತಿನ್ನಾಕ, ಅದನ್ನ ಬಿಡ್ತಾರ, ಬೆಳಗ್ಗೆ ಬಾಳೆಹಣ್ಣು ತಗೊಂಡು ಹೋಗ್ತಾರೆ. ಗಣಪತಿಗೆ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಸಾಕ್ಷಾತ್ ಒಲಿಯುತ್ತಾನೆ ಅಂತ ತಾಮ್ರಪಾಣಿ ಹೇಳ್ತಾನೆ 12 ಗಂಟೆಗೆ ಜಿಟಿ ಬ್ಯಾಗ್. ಯಾರು
ತಾಮ್ರಪಾಣಿ ಅಂತೇವ 12 ಗಂಟೆಗೆ ಹೇಳ್ತಾನೆ, ಸ್ವಾಮಿ ಬೆಣ್ಣೆ ಸೇವೆ ಮಾಡಿದ್ರೆ ದೇವ್ರು ಒಲಿತದಂತಂದ್ರೆ ಬೆಣ್ಣೆ ತಗೊಂಡೋಗಿ ಸೇವೆ ಮಾಡೋದು, ನಿಮಗೆ ಇಷ್ಟು ಪಂಚಾಮೃತ ಕೊಡ್ತಾರೆ, ನೀವು ತಿಂದು ತಲೆ ಮೇಲೆ ಹೋಗ್ಕೊಂಡು 3 ಸಲ ತಿರ್ಗಾಡಿ ಹುಚ್ಚರಂಗ. ಕುಡ್ದವ್ರು ತಿರ್ಗಾಡೋದಿಲ್ಲ, ಅದಕ್ಕಿಂತ ತಿರ್ಗಾಡ್ತಾರೆ ಇವು. ಕುಡ್ದವ್ನ ರೌಂಡ್ ಹೊಡಿಯಲ್ರಿ, ಅದಕ್ಕಿಂತ ಹೆಚ್ಚು ಹೊಡಿತಾ ಇರ್ತಾರೆ ಇವು. 3 ರೌಂಡ್ 4 ರೌಂಡ್ ಹೊಡೆದು ಅವ್ನು ಕೊಡೋ ತೀರ್ಥ ತಗೊಂಡು ಬೆಣ್ಣೆ ಕೊಟ್ಟು ಬರ್ತಾರೆ. ಬೆಣ್ಣೆ ಕಾಯಿಸಿ ಮಕ್ಕಳಿಗೆ ಹೋಳಿಗೆ ಮೇಲೆ ಹಾಕಿ ಅವು ಚೆನ್ನಾಗಿ ಬದುಕ್ತಾರ. ನೀವು ನೀರು ತಗೊಂಡು ಬಂದು ಕುಂತೀರಿ ಈ ಜಗತ್ತಿನಾಗ. ಏನು ಮಾಡ್ಬೇಕು ನಿಮಗೆ? ಬೆಣ್ಣೆ ತಿನ್ರಿ ಅಂದ್ರೆ ಬೆಣ್ಣೆ ತಗೊಂಡೋಗಿ ಕೊಡ್ತೀರಿ, ಬಾಳೆಹಣ್ಣು ತಿನ್ರಿ ಅಂತ ಕೊಟ್ರೆ ಬಾಳೆಹಣ್ಣು ಕೊಡ್ತೀರಿ. ಹೆಂಗ ನಿಮ್ಮನ್ನು ಚಿಂತನೆ? ನಾನು ಹಿಂಗೆ ಮಾತಾಡ್ತಿದ್ದೀನಲ್ಲ, ನಾನು ಸ್ವಾಮಿ ಅಲ್ಲ ನಿಮ್ಮ ಪಾಲಿಗೆ. ನಾನು ಹೆಂಗಿರ್ಬೇಕು ಗೊತ್ತೇನು? ಸ್ವಾಮಿಗಳಾದವ್ರು ಹೆಂಗಿರ್ಬೇಕೇನೋ? ಸ್ವಾಮಿಗಳಾದವ್ರು ಹೆಂಗ ಆಶೀರ್ವಾಚನೆ ಮಾಡ್ಬೇಕೇನು ಗೊತ್ತೇನು? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ. ನಾವ್ ಹಿಂಗಂದ್ಬಿಟ್ರೆ ನೀವು ಹಿಂಗ ಉದ್ಧಾರ ಆಗ್ತಿರಂತೆ. ಹಿಂಗಂದ ಉದ್ಧಾರ ಆಗೋದಿತ್ತು ಅಂದ್ರೆ ಈ ಜಗತ್ನಾಗ ಎದಕ್ಕೆ ಸ್ವಾಮಿ? ಎಲ್ಲರೂ ಹಿಂಗೆ ಹೋಗಿತ್ತು, ಎಲ್ಲ ಸ್ವಾಮಿಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಲಿ. ಎಲ್ಲಿ? ಚೆನ್ನೈನಲ್ಲಿ. ಹಿಂಗಂದ್ಬಿಡ್ಲಿ, ನೀರು ಬತ್ತು ಬಿಡ್ಲಿ ಅತ್ತ, ಬತ್ತು ಬಿಡ್ಲಿ ಸ್ವಾಮಿ. ಹಿಂಗಂದು ಬಿಡ್ಲಲ್ಲ ಎಲ್ಲಾರು ಪರದಾಡಕತ್ತಾರ. ಏನ್ ಈ ಜಗತ್ತಿನಲ್ಲಿ ಎಂತೆಂತ ಮೋಸಗಾರರು ಹುಟ್ಟಾರ ಅಂದ್ರ ಹೇಳಬಾರ್ದು. ಮಾತನಾಡೋದಿಲ್ಲ, ಹೆಚ್ಚು ಮಾತಾಡೋರ್ ಮುಂದೆ ಮೈ ಕೊಡಬಾರ್ದಂತೆ, ಎಮ್ಮೆನ ನೀರಿನಲ್ಲಿ ಬಿಡಬಾರ್ದಂತೆ, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತೆ. ಹೆಚ್ಚು ಹೊತ್ತು ನಾ ಮಾತಾಡಕ್ ಹೋಗೋದಿಲ್ಲ. ನಿಮಗೆ ತಮಾಷೆ ಒಳಗಡೆ ಚಿಂತನೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಬೆಳಗಿನಿಂದನೂ ನೀವು ಕೂತಿರ್ತೀರಿ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ನನ್ನ ಹಾಸ್ಯದೊಳಗಡೆ ನಿಮಗೆ ಚಿಂತನೆ ಇದೆ. ನನ್ನ ಹಾಸ್ಯದ ಮಾತಿನಲ್ಲಿ ನಿಮಗೆ ಜವಾಬ್ದಾರಿಯಾದಂತಹ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಎದ್ದೇಳಬೇಕು ನೀವೆಲ್ಲರೂ.